ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ಬಹುಶಃ ಬಹಳ ಜನ ವಿದ್ಯಾರ್ಥಿಗಳ ಒಂದು ಕನಸಲ್ಲಿ ಬಂದು ಹೋದಂಗೆ ಬಂದು ಹೋಗ್ಬಿಡ್ತು ಫಾರೂಕ್ ಮೆಡಿಕಲ್ ಕಾಲೇಜು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬೆಳಗ್ಗೆ ಮಧ್ಯಾಹ್ನ 12:45ಕ್ಕೆ ಕೆಇ ಅವರು ಈ ಒಂದು ನೋಟಿಫಿಕೇಶನ್ ಅನ್ನ ಕೆಇ ವೆಬ್ಸೈಟ್ ಅಲ್ಲಿ ಹಾಕ್ತಾರೆ. ಮೊದಲು ಇದು ಆಕ್ಚುಲಿ 2 ಗಂಟೆ ಅಂತ ಇತ್ತು, ಈಗ 3 ಗಂಟೆ ಅಂತ ಮಾಡಿದ್ದಾರೆ. ಬಟ್ 2 ಗಂಟೆಯವರೆಗೆ ತಮಗೆ ಅವಕಾಶವನ್ನು ಮಾಡ್ಕೊಡ್ತೀನಿ ಅಂತ ಹಾಕ್ತಾರೆ 12:45ಕ್ಕೆ ಕೊಟ್ಬಿಟ್ಟು. ಅಂದ್ರೆ ವಿದ್ಯಾರ್ಥಿಗಳು ಏನು ಸೂಪರ್ ವುಮೆನ್ಗಳ? ನಾನು ಕೆಇ ಅವರ ಹೆಲ್ಪ್ ಲೈನ್ಗೆ ಕಾಲ್ ಮಾಡಿದ್ರೆ ಅವ್ರು ಹೇಳ್ತಾರೆ 1 ಗಂಟೆಗೆ, ಇಲ್ಲ ಸರ್, ನೀವು ಒಂದೇ ಕಾಲೇಜ್ ಆಡ್ ಮಾಡೋದಿದೆ, ಆ ಕಾರಣಕ್ಕೆ ಏನು ಒಂದು ಕಾಲೇಜ್ ಆಡ್ ಮಾಡಕ್ಕೆ ಎಷ್ಟೊತ್ತು ಬೇಕು ನಿಮಗೆ ಹಂಗಂತಾರೆ. ಇದು ಒಂದು ಕಾಲೇಜ್ ಆಡ್ ಮಾಡುವಂತಹ ವಿಷಯ ಅಲ್ಲ. ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ಮತ್ತು ಕೆಇ ಅವರೇ ತಿಳಿದಿಟ್ಕೊಳ್ಳಿ, ಇದು ಒಂದು ಕಾಲೇಜ್ ಆಡ್ ಮಾಡುವಂತ ಕೆಲಸ ಅಲ್ಲ. ಒಂದು ಕಾಲೇಜನ್ನ 1 ಸೆಕೆಂಡಿಗೂ ಆಡ್ ಮಾಡಬಹುದು. ಆದ್ರೆ ಎಷ್ಟು ಜನ ವಿದ್ಯಾರ್ಥಿಗಳು ನಿಮ್ಮ ಕೆಇಎ ವೆಬ್ಸೈಟ್ ನಲ್ಲೇ ಲೈವ್ ಆಗಿರ್ಬೇಕು, ಅವ್ರಿಗೆ ಗೊತ್ತಿರಬೇಕು ವಿಷಯ, ಅಥವಾ ಹೆಂಗ ವಿದ್ಯಾರ್ಥಿಗಳಿಗೆ ವಿಷಯಗಳು ಹೆಂಗ ಗೊತ್ತಾಗ್ಬೇಕು ಅಂತ. ಸೊ ಈಗಿನ ಒಂದು ಜಮಾನದಲ್ಲಿ ನೂರಾರು ಯೂಟ್ಯೂಬರ್ಸ್ ಗಳಿದ್ದಾರೆ. ಆ ಒಂದು ಕಾರಣಕ್ಕೆ ಕೆಇ ಅವರು ಹೀಗೆಲ್ಲ ಏನು ಕೆಲಸಗಳನ್ನ ಮಾಡ್ತಾರೆ ಅದು ಇಮಿಡಿಯೇಟ್ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಗೊತ್ತಾಗ್ತದೆ. ಅದಕ್ಕೆ ಎಲ್ಲ ಯೂಟ್ಯೂಬರ್ಸ್ ಗಳಿಗೆ ನಾನು ಧನ್ಯವಾದಗಳನ್ನ ಹೇಳ್ಕೊಡ್ಬೇಕು. ಸೊ ಇವ್ರು ಈ ರೀತಿ ಒಂದು ನೋಟಿಫಿಕೇಶನ್ ಕೊಟ್ಬಿಟ್ಟು 1 ತಾಸು ಟೈಮ್ ಕೊಡ್ತೀವಿ, 1.5 ತಾಸು ಟೈಮ್ ಕೊಡ್ತೀವಿ ಅಂತ ಅಂದ್ರೆ, ಅದಾದ್ಮೇಲೆ ಮತ್ತೆ ಮೆಸೇಜ್ ಹಾಕ್ತಾರೆ 3 ಗಂಟೆ ತನಕ ಹಾಕಿದೀವಿ ಅಂತ ಹೇಳಿ. ನೋಡ್ಬೋದು 3 ಗಂಟೆ ತನಕ ಎಕ್ಸ್ಟೆಂಡ್ ಮಾಡಿದೀವಿ, ಮುಂದೆ ಏನು ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹಾಕ್ತಾರೆ. ಈಗ ಸ್ವಲ್ಪ ಹೊತ್ತಿನ ಹಿಂದೆ ಈ ಒಂದು ಟೈಮ್ ಕೂಡ ಒಳ್ಳೆಯ ವಿಚಾರ ಅಂತಂದ್ರೆ, ಈ ಒಂದು ಟೈಮ್ ಕೂಡ ಮುಂದು ಹಾಕಲಾಗಿದೆ. ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡ್ಬೋದು ಕೆಇ ಅವರ ಒಂದು ಟ್ವಿಟರ್, ಈಗ ನಾವು ಎಕ್ಸ್ ಖಾತೆ ಅಂತ ಹೇಳ್ತೀವಿ, ಅದರಲ್ಲಿ ಈಗ ತಾನೇ ಮೆಸೇಜ್ ಅನ್ನು ಹಾಕಿರುವಂತದ್ದು 8 AM ಆನ್ ಸೆಪ್ಟೆಂಬರ್ 20, ಅಂದ್ರೆ ನಾಳೆ ಬೆಳಗ್ಗೆ 8 ಗಂಟೆಯ ತನಕ. ಸೊ ಫಾರೂಕ್ ಮೆಡಿಕಲ್ ಕಾಲೇಜ್ ಆಡ್ ಮಾಡೋದಕ್ಕೆ ಪ್ಲಸ್ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಮೆಡಿಕಲ್, ಡೆಂಟಲ್, ಆಯುಷ್ ಅದನ್ನ ಮಾಡಿಫೈ ಮಾಡೋದಕ್ಕೆ, ರಿಮೂವ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿ ಕೊಟ್ಟಿದ್ದಾರೆ. ದಿಸ್ ಇಸ್ ದ ಫೈನಲ್ ಡೇಟ್ ಎಕ್ಸ್ಟೆನ್ಷನ್, ನೋ ಫರ್ದರ್ ಅಪಾರ್ಚುನಿಟೀಸ್ ವಿಲ್ ಬಿ ಪ್ರೊವೈಡೆಡ್. ನಾ ಇದನ್ನೇ ಕೇಳೋದು ಕೆಇ ಅವರಿಗೆ. ಸೊ ಆ 12:45 ಕೊಟ್ಟು 2 ಗಂಟೆ 3 ಗಂಟೆ ಅಂತ ಹೇಳಿ 1 ತಾಸು 2 ತಾಸು ವಿದ್ಯಾರ್ಥಿಗಳಲ್ಲಿ ಟೆನ್ಷನ್ ಅನ್ನ, ಆ ಒಂದು ಪ್ಯಾನಿಕ್ ಅನ್ನ ಜಾಸ್ತಿ ಮಾಡೋದರ ಬದಲಾಗಿ ಆವಾಗ್ಲೇ ನೀವು ಈ ರೀತಿಯಾಗಿ 8 ಗಂಟೆ, ನಾಳೆ ಬೆಳಗ್ಗೆ 8 ಗಂಟೆನೋ ಅಥವಾ ಅಟ್ಲೀಸ್ಟ್ ಇವತ್ತು ರಾತ್ರಿ 8 ಗಂಟೆ ತನಕ ಅಂತ ಕೊಟ್ಟು ಬಿಟ್ಟಿದ್ರು ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಎಷ್ಟೋ ಸಮಾಧಾನ ಆಗ್ತಿತ್ತು. ಅಂದ್ರೆ ನಿನ್ನೆ MCC ಅವರು ಹಾಗೆ ಮಾಡಿರೋದಕ್ಕೂ ಕೆಇ ಅವರು ಹೀಗೆ ಮಾಡಿರೋದಕ್ಕೂ ಇವತ್ತು ಏನು ವ್ಯತ್ಯಾಸನೇ ಇಲ್ಲದೆ ಹೋದಾಗ ಆಗ್ಬಿಡ್ತು, ಹೌದಾ? ಸೊ ಕೇವಲ ಹಿಂದೆ 36 ಅಥವಾ 38, 19/5 ಅಂದ್ರೆ 7/5ಕ್ಕೆ ಈ ಒಂದು ಕೆಇ ಅವರು ತಮ್ಮ ಒಂದು ಟ್ವಿಟರ್ ಅಥವಾ ಎಕ್ಸ್ ಖಾತೆಯಲ್ಲಿ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದಾರೆ. ಕೆಇ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇನ್ನೂ ಕೂಡ ಇದರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ಅಟ್ಲೀಸ್ಟ್ ಕೆಇ ಅವರು ಅಫಿಷಿಯಲ್ ಆಗಿ ಹೇಳ್ಬಿಡ್ಲಿ ಅಲ್ಲ, ನಮ್ಮ ಎಲ್ಲಾ ನೋಟಿಫಿಕೇಶನ್ಗಳು ಫಸ್ಟ್ ಎಲ್ಲರಿಗೂ ಗೊತ್ತಾಗುವ ಹಾಗೆ ಎಕ್ಸ್ ಖಾತೆಯಲ್ಲೇ ಬಿಡ್ತೀವಿ. ಮೊದಲು ಎಕ್ಸ್ ಖಾತೆ, ಅದಾದ ಮೇಲೆ ನೀವು ಕೆಇಎಯ ಈ ಒಂದು ವೆಬ್ಸೈಟ್ ಅನ್ನ ನೋಡಿ ಅಂತ ಹೇಳ್ಬಿಟ್ಟಿದ್ರೆ ಅಟ್ಲೀಸ್ಟ್ ಎಲ್ಲರೂ ಕೂಡ ತಮ್ಮ ಮೊಬೈಲ್ದೊಳಗ ಆ ಎಕ್ಸ್ ಖಾತೆಯನ್ನ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲರ್ ಮಾಡ್ಕೊಳ್ಳಿಕ್ ಬರ್ತದಲ್ಲ ಟ್ವಿಟರ್ ಅನ್ನ. ಅಂದ್ರೆ ವಿದ್ಯಾರ್ಥಿಗಳು ಮತ್ತು ಪಾಲಕರಿಗೆ ಎಷ್ಟು ಸಾಧ್ಯವೋ ಅಷ್ಟು ಟೆನ್ಷನ್ ಅನ್ನ ಕೊಡಬೇಕು, ಮತ್ತೆ ಅವರ ಪ್ಯಾನಿಕ್ನೆಸ್ ಅನ್ನ ಜಾಸ್ತಿ ಮಾಡಬೇಕು, ಅವ್ರನ್ನ ಯಾವಾಗ್ಲೂ ಖುಷಿಯಿಂದ ಇಡ್ಲೇಬಾರದು ಅಂತ ಹೇಳಿ MCC ಅವರು ಮತ್ತೆ ಕೆಇ ಅವರು ಏನಾದ್ರು ಹರಕೆ ಹೊತ್ಕೊಂಡಿದಾರ ಅಂತ. ನಿನ್ನೆ ನೋಡಿದ್ರೆ MCC ಅವ್ರ ರಿಸಲ್ಟ್ ಕ್ಯಾನ್ಸಲ್ ಅಂತಾರೆ, ಹೊಸ ಕಾಲೇಜ್ ಇದೆ ಅಂತಾರೆ, ಇನ್ನೊಂದು ಅರ್ಧ 2 ತಾಸು ಬಿಟ್ಟು ಮೆಸೇಜ್ ನೋಟಿಫಿಕೇಶನ್ ಕಳಿಸ್ತಾರೆ, ಇಲ್ಲ ಅದು ಏನೂ ಆಗಿಲ್ಲ, ಎಲ್ಲ ಸರಿಯಾಗಿದೆ ಅಂತ ಹೇಳಿ. ಏನಾಗಿದೆ ಇವರಿಗೆ ಅಂತ. ಇವತ್ತು 12:45ಕ್ಕೆ ಮೆಸೇಜ್ ಕೊಡ್ತಾರೆ ಕೆಇ ಅವರು, 2 ಗಂಟೆನೇ ಲಾಸ್ಟ್ ಡೇಟ್ ಅಂತ ಹೇಳಿ, ಅದಾದ್ಮೇಲೆ 3 ಗಂಟೆ ಅಂತ ಹಾಕಿದ್ದಾರೆ. ಅಲ್ಲ, ಇದರಲ್ಲೂ ಕೆಲವೊಂದಷ್ಟು ಪೇರೆಂಟ್ಸ್ ಗಳಿಗೆ ವಿದ್ಯಾರ್ಥಿಗಳು ಡೌಟ್ ಬರುತ್ತೆ, ಸರ್ ನೋಡಿ ಇಲ್ಲಿ 3 ಗಂಟೆ ಅಂತ ಕೊಟ್ಟಿದ್ದಾರೆ, ನೀವೇನು 2 ಗಂಟೆ ಬಡ್ಕೋತೀರ ಅಂತ ಹೇಳಿ. ಸೊ ಅದಕ್ಕಾಗಿ ನಾನು ಅದನ್ನು ಕೂಡ ಫೋಟೋ ಹೊಡೆದು ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ ವಿದ್ಯಾರ್ಥಿಗಳೇ. ನೋಡಿ, ಇದು ಬೆಳಗ್ಗೆ 12 ಅಂದ್ರೆ ಮಧ್ಯಾಹ್ನ 12:45ಕ್ಕೆ ಏನು ಒಂದು ಮೆಸೇಜ್ ಹಾಕಿದ್ರು, ಅದರಲ್ಲಿ ಕೊಟ್ಟಿರುವಂತದ್ದು ಆಸಕ್ತಿ ಹೊಂದಿದವರು ದಿನಾಂಕ 19/9/2025 ಮಧ್ಯಾಹ್ನ 2 ಗಂಟೆ ಒಳಗಾಗಿ ಮಾಡ್ಕೋಬೇಕು ಅಂತ ಹೇಳಿ. ಅದಾದ್ಮೇಲೆ ಅದನ್ನ ಸ್ವಲ್ಪ ಹೊತ್ತಿನಲ್ಲಿ ಚೇಂಜ್ ಮಾಡ್ತಾರೆ 3 ಗಂಟೆ ಅಂತ ಹೇಳಿ. ಅದಾದ್ಮೇಲೆ ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಕೊಡ್ತಾರೆ. ಬಟ್ ಇವತ್ತು 7 ಗಂಟೆಗೇನೆ ತಮ್ಮ ಒಂದು ಟ್ವಿಟರ್ ಖಾತೆಯಲ್ಲಿ ಆಲ್ರೆಡಿ ಹಾಕಿದ್ದಾರೆ, ನಾಳೆ 8 ಗಂಟೆ ತನಕ ಎಕ್ಸ್ಟೆಂಡ್ ಮಾಡಿದೀವಿ ಅಂತ ಹೇಳಿ. ಬಟ್ ಇದ್ರ ಬಗ್ಗೆ ತಮ್ಮ ಅಫಿಷಿಯಲ್ ಅಂತ ಏನ್ ಹೇಳ್ಕೊತಾರಲ್ಲ, ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇನ್ನೂ ಕೂಡ ನೋಟಿಫಿಕೇಶನ್ ಆಗ್ಲಿ ಅಪ್ಡೇಟ್ ಆಗ್ಲಿ ಇಲ್ಲ. ಸೊ
ಬಟ್ ಎಷ್ಟೋ ಜನ ನಮ್ಮ ಹಾಗೇನೆ ಯೂಟ್ಯೂಬರ್ಸ್ಗಳು ನನಗೆ ಮಧ್ಯಾಹ್ನ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ, ಯಾಕಂದ್ರೆ ಸ್ವಲ್ಪ ಹೊರಗೆ ಹೋಗ್ಬಿಟ್ಟಿದ್ದೆ, ಐ ವಾಸ್ ಇನ್ ಸಮ್ ಅದರ್ ವರ್ಕ್. ಸೊ ಆ ಕಾರಣಕ್ಕೆ ಆಗಿರ್ಲಿಲ್ಲ. ಆದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ವಿದ್ಯಾರ್ಥಿಗಳು ನನ್ಗನ್ಸೋ ಪ್ರಕಾರ ಈ ವರ್ಷದ ವಿದ್ಯಾರ್ಥಿಗಳು ಡಾಕ್ಟರ್ ಆಗೋದಕ್ಕಿಂತ ಪೇಷಂಟ್ಸ್ ಗಳು ಆಗೋದೇ ಜಾಸ್ತಿ ಅಂತ ಅನಿಸ್ತದೆ ನನಗೆ. ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ಇಲ್ಲೇ ಮುಗಿಸೋಣಂತೆ. ಸೊ ವಿದ್ಯಾರ್ಥಿಗಳೇ, ದಯವಿಟ್ಟು ನಾಳೆ ಬೆಳಗ್ಗೆ 8 ಗಂಟೆ ತನಕ ಸಮಯವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಹಿಂದಿನ ಕೆಲವೊಂದಷ್ಟು ವಿಡಿಯೋಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಬಹಳ ಜನ ಮೆಸೇಜ್ ಮಾಡಿದ್ದಾರೆ, ದಯವಿಟ್ಟು ಟೈಮ್ ಅನ್ನು ಎಕ್ಸ್ಟೆಂಡ್ ಮಾಡಿ, ನನ್ಗೆ ಗೊತ್ತೇ ಇರ್ಲಿಲ್ಲ, 4 ಗಂಟೆಗೆ 5 ಗಂಟೆಗೆ ಮೆಸೇಜ್ ಹಾಕಿದವರು ಇದ್ದಾರೆ, ಸರ್ ಏನೂ ಗೊತ್ತೇ ಇಲ್ಲ ನಮಗೆ, ನಾನು ನೋಡೇ ಇಲ್ಲ ಆಗಿತ್ತು, ಏನೋ ಬೇರೆ ಕೆಲಸದಲ್ಲಿದ್ದೆ. ಇದು ಸಹಜ ಕೂಡ, ಹೌದಾ? ಸೊ ಅದಕ್ಕಾಗಿ ಇನ್ನೂ ಡೇಟ್ ಅನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ, ಅದಕ್ಕೆ ಥ್ಯಾಂಕ್ಸ್ ಅನ್ನ ಹೇಳುವಂತ KEAದವರಿಗೆ. 8 AM ನಾಳೆ ಬೆಳಗ್ಗೆ 8 ಗಂಟೆ ತನಕ ಎಕ್ಸ್ಟೆಂಡ್ ಮಾಡಿದರೆ, ದಯವಿಟ್ಟು ನೀವೇನಾದ್ರೂ ಫಾರೂಕಿ ಮೆಡಿಕಲ್ ಕಾಲೇಜನ್ನ ಆಡ್ ಮಾಡ್ಕೋಬೇಕು ಅಂತ ಅಂದ್ರೆ ಸೊ ಆಡ್ ಮಾಡ್ಕೊಳ್ಳಿ. ಈ ಒಂದು ಕಾಲೇಜಿನ ಫೀ ಸ್ಟ್ರಕ್ಚರ್ ಏನಿದೆ ಹಾಗಾದ್ರೆ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಫಾರೂಕಿ ಮೆಡಿಕಲ್ ಕಾಲೇಜಿನ ಒಂದು ಫೀ ಸ್ಟ್ರಕ್ಚರ್ ಏನಿದೆ ಅಂತಂದ್ರೆ, MBBS ಗವರ್ಮೆಂಟ್ 1,53,571 ಇದೆ, MBBS ಪ್ರೈವೇಟ್ 12 ಲಕ್ಷದಿದೆ, MBBS ಅದರ್ಸ್ ಮತ್ತೆ NRI 30,11,950 ರೂಪಾಯಿ ಇದೆ. ಮತ್ತೆ ಇದ್ರೊಳಗೆ ನಾನು ಮುಸ್ಲಿಂ ಮೈನಾರಿಟಿ ಅಂತ ಅನ್ಕೊಂಡು ಮುಸ್ಲಿಂ ಮೈನಾರಿಟಿ ಅವರಿಗೆ ಸೀಟ್ ಇರ್ತದೆ ಅಂತ ಅನ್ಕೊಂಡಿದ್ದೆ, ಬಟ್ ಅವರ ಒಂದು ಸೀಟ್ ಮೆಟ್ರಿಕ್ಸ್ ಅನ್ನು ನೋಡಿದ ಮೇಲೆ ಅನ್ನಿಸ್ತು ಅದರಲ್ಲಿ ಮುಸ್ಲಿಂ ಮೈನಾರಿಟಿ ಸೀಟ್ಗಳು ಇಲ್ಲ ಅನ್ನೋದು. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಸೀಟ್ ಮೆಟ್ರಿಕ್ಸ್ ಅನ್ನು ಕೊಟ್ಟಿರುವಂತದ್ದು. ಸೊ ಸೀಟ್ ಮೆಟ್ರಿಕ್ಸ್ ಅಲ್ಲಿ ನೀವು ನೋಡಬಹುದು ಇಲ್ಲಿ. ಸೊ 100 ಇಂಟೇಕ್ ಇದೆ, ಅದರಲ್ಲಿ 40 ಗೌರ್ಮೆಂಟ್ ಕೋಟಾ, 40 ಪ್ರೈವೇಟ್ ಇದೆ, 15 NRI, 5 ಅದರ್ಸ್ ಕೋಟಾ ಇದೆ, ಅಂದ್ರೆ ಮ್ಯಾನೇಜ್ಮೆಂಟ್ ಕೋಟಾ ಇದೆ. ಸೊ ಇಲ್ಲಿ ನೋಡಬಹುದು ಟೋಟಲ್ ಜನರಲ್ ಮೆರಿಟ್ ಗೆ 13 ಸೀಟ್ ಇದೆ. ಅದಾದ್ಮೇಲೆ ಜನರಲ್ ಮೆರಿಟ್ ರೂರಲ್ ಗೆ 2 ಸೀಟ್ ಇದೆ, SCG ಗೆ 6 ಸೀಟ್ ಇದೆ, STG ಗೆ 2 ಸೀಟ್ ಇದೆ. ಅದಾದ್ಮೇಲೆ ಇದೇ ರೀತಿ 2AG ಗೆ 5 ಸೀಟ್ ಇದೆ, 2BG ಗೆ 2 ಇದೆ, 3AG 1 ಇದೆ, 3BG 2 ಇದೆ ಮೇನ್ ಆಗಿ. ಅದಾದ್ಮೇಲೆ ಪ್ರೈವೇಟ್ ಕೋಟಾದಲ್ಲೂ ನೋಡ್ಕೊಳ್ತಾ ಹೋಗೋಣಂತೆ. ಸೊ ನೋಡಿ, ಪ್ರೈವೇಟ್ ಅಲ್ಲಿ GMPH ಅಲ್ಲಿ 3 ಸೀಟ್ ಕೊಟ್ಟಿದ್ದಾರೆ, GMP ಅಲ್ಲಿ 19 ಸೀಟ್ ಕೊಟ್ಟಿದ್ದಾರೆ, ಓಪನ್ ಕ್ಯಾಟಗರಿಯಲ್ಲಿ 18 ಸೀಟ್ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲೂ ಕೂಡ MM ಕ್ಯಾಟಗರಿಯಲ್ಲಿ ಸೀಟ್ಗಳು ಇಲ್ಲ. ಅಂದ್ರೆ ಮೀನಿಂಗ್ ಏನಂತಂದ್ರೆ, ಇದು ಮುಸ್ಲಿಂ ಮೈನಾರಿಟಿ, ಮುಸ್ಲಿಂ ಹೆಸರು ನೋಡಿ ನಾನು ಮುಸ್ಲಿಂ ಮೈನಾರಿಟಿ ಆಗಬಹುದು ಅಂತ ಅನ್ಕೊಂಡಿದ್ದೆ. ಮೇ ಬಿ ನೆಕ್ಸ್ಟ್ ಇಯರ್ ಇಂದ ಆಗಬಹುದು ಅದು, ಬಟ್ ಈ ವರ್ಷ ಅಂತೂ ಇದು ಮುಸ್ಲಿಂ ಮೈನಾರಿಟಿಯಲ್ಲಿ ಬರೋದಿಲ್ಲ. ಮುಸ್ಲಿಂ ಮೈನಾರಿಟಿ ಸೀಟ್ಗಳು ಇದರಲ್ಲಿ ಇಲ್ಲ ಅನ್ನೋದು ಗೊತ್ತಿರಲಿ. ಸೊ ಇದಿಷ್ಟು ಇವತ್ತಿನ ಒಂದು ಇನ್ಫಾರ್ಮೇಶನ್. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.